ಇಡೀ ಮಂಗಳೂರೇ ಆ ಹುಡುಗಿ ಬಗ್ಗೆ ಒಂಥರ ಬೇಜಾರು ಮಾಡ್ಕೊಡ್ತು. ಅದಕ್ಕೆ ನಾನು ಹೇಳ್ತಾ ಇದ್ದ, ಒಂದ್ಸಲ ನೀವು ಎಡಗಿ ಬಿದ್ದರೆ ಲೈಫಲ್ಲಿ, ಸ್ಟೂಡೆಂಟ್ ಲೈಫಲ್ಲಿ ಮತ್ತೆ ಮುಂದೆ ಬರೋಕ್ಕಾಗಲ್ಲ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಸಿಸ್ಟಮಿಕ್ ಲೈಫಲ್ಲಿ ತಂದೆ ತಾಯಿಗೆ ಹೆಲ್ಪ್ ಮಾಡಬೇಕು. ನಿಮ್ಗೆ ವ್ಯವಸಾಯ ಫ್ಯಾಮಿಲಿ ಇದ್ದರೆ ಬೆಳಿಗ್ಗೆ ಸಂಡೇ ಇರ್ತದೆ, ಆ ಟೈಮ್ ಮಾಡಬೇಕು ಕೆಲಸನ, ಮತ್ತು ಎಜುಕೇಷನ್ ಇರ್ತದೆ. ನನ್ನ ಪ್ರಕಾರ ಕ್ಲಾಸಲ್ಲಿ ಏನು ಬುಕ್ಸ್ ನೋಟ್ಸ್ ಕೊಡ್ತಾರೆ ಅದೇ ಬೇಜಾರು ನನ್ನ ಗೊತ್ತಿರಲಿ. ನಾವು ಅಷ್ಟೇ, ನಾವು ಪಿ ಯು ಸಿ ಹೈಸ್ಕೂಲ್ ಬಂದೋ, ಪಿ ಯು ಸಿ ಬಂದಾಗ ಹೈಸ್ಕೂಲ್ ಟೀಚರ್ ಆಗ್ಬೇಕು, ಪ್ರೈಮರಿ ಟೀಚರ್ ಆಗಬೇಕು ಅಂತ ಆಸೆ ಆಯ್ತು ನನಗೆ ಫಸ್ಟು. ಅದಕ್ಕೋಸ್ಕರ ಟಿ ಸಿ ಎಚ್ ಕೆ ಸೇರ್ಬೇಕು ಅಂತ ಆಸೆ ಆಯಿತು, ನನಗೆ ಸಿಗಲಿಲ್ಲ. ನೆಕ್ಸ್ಟು ಡಿಗ್ರಿ ಮಾಡಿದೆ ಮಹಾರಾಜ್ ಕಾಲೇಜ್ ಹೋಗಿ. ಆಮೇಲೆ ಬಿ ಎಡ್ ಮಾಡ್ಬೇಕಂತ ಆಸೆ ಆಯಿತು, ಬಿ ಎಡ್ ಮಾಡಿದೆ. ಆಗ ಕನ್ಫರ್ಮ್ ಮಾಡಿಲ್ಲ ಹೈಸ್ಕೂಲ್ ಟೀಚರ್ಗೆ. ಮತ್ತು ಆಗ ಗಂಗೋತ್ರಿ ಎಕನಾಮಿಕ್ಸ್ ಮಹಡಿ ತಗೊಂಡ್ರೆ ಎಂಟ್ರೆನ್ಸ್ ಎಕ್ಸಾಮ್ ಇತ್ತು, ಭಾಳ ಕಾಂಪಿಟೇಷನ್ ಇತ್ತು. ಆಗ ನನಗೆ ಸಿಕ್ತು ಎಕನಾಮಿಕ್ಸ್ ಮಾಡ್ತಾ ಇದ್ದಾಗೆ. ನಾನು ಅದೇ ಯಾಕೆ ಅಂದರೆ ನನಗೆ ಯಾಕೆ ನಾನು ಸರ್ವಿಸ್ ಡಾಕ್ಟರಾಗಿ ಸೆಲೆಕ್ಷನ್ ಆದಂದರೆ ನಂದು ಫಸ್ಟ್ ಇಯರ್ ಮುಗಿದು ಸೆಕೆಂಡ್ ಇಯರ್ ಫೈನಲ್ ಇದ್ದೆ ಮಹಡಿಯಲ್ಲಿ ಜಾಬ್ ಕನ್ಫರ್ಮ್ ಮಾಡೋದು. ಮಹಡಿಯಲ್ಲಿ ಮುಗಿದ